ನಮಸ್ತೆ ವೀಕ್ಷಕರೇ, ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಲಿದೆ. ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ 11 ಶುರುವಾಗುತ್ತೆ. ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ. ಬಿಗ್ ಬಾಸ್ ಯಾವಾಗಪ್ಪ ಶುರುವಾಗುತ್ತೆ, ಯಾರ್ಯಾರು ಬರ್ತಾರೆ ಅಂತೆಲ್ಲ. ನಾನು ಕೂಡ ಒಂದು ಸ್ಟೋರಿ ಮಾಡಿ ಹಾಕಿದ್ದೆ, ಯಾರ್ಯಾರು ಬರ್ಬೋದು ಈ ಸೀಸನ್ಗೆ, ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅನ್ನೋ ವಿಷಯನ ನಾನು ಕೂಡ ಸ್ಟೋರಿ ಮಾಡಿ ಹಾಕಿದ್ದೆ. ನೀವು ಈಗಲೂ ಕೂಡ ಹೋಗಿ ನೋಡಬಹುದು. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಲಿಸ್ಟ್ ದಿನ ಚೇಂಜ್ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ಹೆಸರು ಕೇಳ್ತಾನೆ ಇರುತ್ತೆ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಶುರು ಆಗೋ ತನಕನೂ ಗಾಳಿ ಸುದ್ದಿ ಇದ್ದೇ ಇರುತ್ತೆ. ಯಾವುದು ಕನ್ಫರ್ಮ್ ಇರೋದಿಲ್ಲ. ಕೆಲವ್ರದ್ದು ಕನ್ಫರ್ಮ್ ಆಗಿರುತ್ತೆ, ಕೆಲವರು ನಮಗೆ ಗೊತ್ತೇ ಇರೋದಿಲ್ಲ ಅಂತವ್ರು ಬಂದ್ಬಿಡ್ತಾರೆ. ಆ ತರದೇ ಒಂದು ಸುದ್ದಿ ನಾನಿವತ್ತು ನಿಮಗೆ ಹೇಳ್ತೀನಿ. ನೀವು ಇದನ್ನ ಕೇಳಿ ಖುಷಿ ಕೂಡ ಆಗ್ಬೋದು, ಶಾಕ್ ಕೂಡ ಆಗ್ಬೋದು. ಅದೇನಪ್ಪಾ ಅಂದ್ರೆ, ಈಗ ಬರ್ತಾ ಇರೋ ಸೀಸನ್ 11ರಲ್ಲಿ ವರುಣ್ ಆರಾಧ್ಯ ಅವರು ಇರ್ತಾರೆ ಅನ್ನೋ ಸುದ್ದಿ ನೀವು ಕೇಳಿರ್ತೀರಾ. ವರುಣ್ ಆರಾಧ್ಯ ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಅವ್ರನ್ನವರೇ ಕರ್ಕೊಳ್ಳೋರು. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇರೋಂತವ್ರು. ಹಾಗೆ ಅವರು ಬೃಂದಾವನ ಸೀರಿಯಲ್ ಅಲ್ಲಿ ವಿಶ್ವನಾಥ್ ಅವರ ಬದಲಾಗಿ ಬಂದಂತ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಅವರ ಹೆಸರು ಎಲ್ಲಾ ಲಿಸ್ಟ್ ಅಲ್ಲೂ ಅವ್ರ ಹೆಸರು ಕೇಳ್ತಾ ಇದ್ರಿ. ಆದ್ರೆ ಈಗ ಬರ್ತಾ ಇರೋ ಹೊಸ ಹೆಸರೇನಪ್ಪಾ ಅಂದ್ರೆ, ವರ್ಷಾ ಕಾವೇರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಬರ್ತಾರೆ ಅನ್ನೋದು. ವರ್ಷಾ ಕಾವೇರಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋಂತವ್ರು. ಹಾಗೆ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್ ಆಗಿದ್ದಂತವ್ರು. ಇವರಿಬ್ರು ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ರು, ಒಟ್ಟಿಗೆ ಯೂಟ್ಯೂಬ್ ಅಲ್ಲೂ ಒಟ್ಟಿಗೆ ಒಂದೇ ಅಕೌಂಟ್ ಅಲ್ಲಿ ಇರ್ತಾ ಇದ್ರು. ತುಂಬಾ ಫೇಮಸ್ ಆಗಿದ್ದಂತ ಜೋಡಿ. ಆದ್ರೆ ಕಳೆದ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶುರುವಾಗಕ್ಕೆ ಇನ್ನೇನು ಒಂದು ತಿಂಗಳು ಇದೆ ಅನ್ನುವಾಗ ಇವರಿಬ್ರು ಬ್ರೇಕಪ್ ಆಗುತ್ತೆ. ಅದು ದೊಡ್ಡ ಸುದ್ದಿ ಆಗುತ್ತೆ. ಅವ್ರನ್ನ ಇಷ್ಟಪಡುವಂತ ಫ್ಯಾನ್ಸ್ ಬೇಜಾರ್ ಮಾಡ್ಕೋತಾರೆ. ನೀವಿಬ್ರು ಒಟ್ಟಿಗೆ ಇದ್ರೇನೆ ಚಂದ, ಬ್ರೇಕಪ್ ಮಾಡ್ಕೋಬೇಡಿ, ಏನ್ ಕಾರಣ ಅಂತೆಲ್ಲ ಕೇಳ್ತಾರೆ. ವರ್ಷಾ ಕಾವೇರಿ ಅವರು ಲೈವ್ ಬಂದು ಕಾರಣ ಏನಾಯ್ತು ಅದೆಲ್ಲ ಹೇಳ್ತಾರೆ. ಆದ್ರೆ ವರುಣ್ ಆರಾಧ್ಯ ಅವರು ಇದುವರೆಗೂ ಆ ವಿಷಯದ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಹಾಗೆ ಇವರ ಬ್ರೇಕಪ್ ವಿಷಯ ಕೇಳಿ ಕೆಲವರು ಹೇಳ್ತಾರೆ, ಇವರಿಬ್ರು ಇದೆಲ್ಲ ಮಾಡ್ತಾ ಇರೋದು ನಾಟಕ. ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಹೋಗೋಕೆ ಇಬ್ರು ಸೇರಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸೀಸನ್ 10ಕ್ಕೆ ಇಬ್ರು ಸಹ ಹೋಗೋದಿಲ್ಲ. ಆದ್ರೆ ಬ್ರೇಕಪ್ ಆಗಿದ್ದಂತೂ ನಿಜ. ಇಬ್ರು ಬೇರೆ ಬೇರೆ ಆಗೇ ಇದ್ದಾರೆ, ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ, ಮಾತ್ ಕೂಡ ಆಡ್ತಾ ಇಲ್ಲ. ಅದಾದ್ಮೇಲೆ ವರುಣ್ ಅವ್ರಿಗೆ ಬೃಂದಾವನ ಸೀರಿಯಲ್ ಆಫರ್ ಸಿಗುತ್ತೆ. ಕೆಲವು ದಿನಗಳು ಅದನ್ನ ಮಾಡ್ತಾರೆ. ಆಮೇಲೆ ಆ ಸೀರಿಯಲ್ ಕೂಡ ಮುಕ್ತಾಯ ಆಗುತ್ತೆ. ಈಗ ಅವರು ಬಿಗ್ ಬಾಸ್ 11ಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಕಲರ್ಸ್ ಕನ್ನಡದಲ್ಲಿ ಬೃಂದಾವನ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಬಿಗ್ ಬಾಸ್ಗೆ ಬರೋದು ಅವ್ರಿಗೆ ಈಸಿ ಆಗುತ್ತೆ. ಹಾಗೆ ಈಗ ಬರ್ತಾ ಇರೋ ಸುದ್ದಿ ಏನಪ್ಪಾ ಅಂದ್ರೆ, ವರ್ಷಾ ಕಾವೇರಿ ಅವರು ಕೂಡ ಬರ್ತಾರೆ. ವರುಣ್ ಆರಾಧ್ಯ ಅವರು ಇರ್ತಾರೆ, ವರ್ಷಾ ಕಾವೇರಿ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇರ್ತಾರೆ. ಇದು ಮಜವಾಗಿರುತ್ತೆ. ಇಬ್ರು ಕೂಡ ಇದ್ರೆ ಚೆನ್ನಾಗಿರುತ್ತೆ. ಅವರಿಬ್ರು ಏನಕ್ಕೆ ಬ್ರೇಕಪ್ ಆದ್ರು, ಅವ್ರ ಮನ್ಸಲ್ಲಿರೋದ್ನ ಅಲ್ಲಾದ್ರೂ ಹೇಳ್ಕೊಳ್ಳಿ, ಹಾಗೆ ಇಬ್ರು ಅಲ್ಲಾದ್ರೂ ಒಂದಾಗ್ಲಿ ಅಂತ ಅವರಿಬ್ಬರ ಫ್ಯಾನ್ಸ್ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಈ ಮೊದಲು ಬಿಗ್ ಬಾಸ್ OTTಯಲ್ಲಿ ಒಂದು ಜೋಡಿ ಬಂದಿದ್ರು. ನಂದು ಹಾಗೂ ಜಶ್ವಂತ್ ಅವರು ಜೋಡಿಯಾಗಿ ಬಂದ್ರು. ಹಾಗೆ ಅವರಿಬ್ರು ಅಲ್ಲೇ ಬ್ರೇಕಪ್ ಮಾಡ್ಕೊಂಡು ಈಗ ಅವರಿಬ್ರು ಜೊತೆಯಾಗಿ ಇಲ್ಲ. ಆದ್ರೆ ಇವರಿಬ್ರು ಬ್ರೇಕಪ್ ಆಗಿ ಬಿಗ್ ಬಾಸ್ಗೆ ಬಂದು ಜೋಡಿಯಾಗಿ ಹೋಗ್ಲಿ ಅಂತ ಹೇಳಿ ಇವರಿಬ್ರ ಫ್ಯಾನ್ಸ್ ಈಗ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಅದೇನೇ ಇರ್ಲಿ, ವರುಣ್ ಹಾಗೂ ವರ್ಷಾ ಇಬ್ರು ಬಂದ್ರೆ ಬಿಗ್ ಬಾಸ್ ಸೀಸನ್ 11 ಮಜವಾಗಿರೋದಂತೂ ನಿಜ. ಇಬ್ರು ಬ್ರೇಕಪ್ ಆಗಿದ್ದಂತವ್ರು ಶೋ ಅಲ್ಲಿ ಹೇಗಿರ್ತಾರೆ, ಮಾತಾಡ್ತಾರ, ಅಥವಾ ಅವರಿಬ್ಬರ ಮಧ್ಯೆ ಏನಾಗಿತ್ತು, ಯಾರ್ದು ತಪ್ಪು ಅಂತ ಸಾಲ್ವ್ ಮಾಡ್ಕೋತಾರ ಏನಂತ ಅವ್ರ ಫ್ಯಾನ್ಸ್ಗೆ ಗೊತ್ತಾಗತ್ತೆ. ಹಾಗೆ ವರ್ಷ ಅವ್ರಿಗೆ ಒಂದು ಸಿಂಪತಿ ಕ್ರಿಯೇಟ್ ಆಗಿತ್ತು. ಯಾಕಪ್ಪ ಅಂದ್ರೆ ವರುಣ್ ಅವರೇ ವರ್ಷ ಅವ್ರಿಗೆ ಮೋಸ ಮಾಡಿದ್ದು. ವರ್ಷ ಅವ್ರದ್ದು ಏನೂ ತಪ್ಪಿಲ್ಲ. ವರ್ಷ ಅವರು ಯಾವಾಗ್ಲೂ ವರುಣ್ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡೇ ಬಂದಿದ್ರು. ವರುಣ್ ಈ ಮಟ್ಟಕ್ಕಿರೋದಕ್ಕೆ ವರ್ಷನೇ ಕಾರಣ ಅಂತೆಲ್ಲ ಇತ್ತು. ಸೊ ವರ್ಷ ಅವ್ರಿಗೆ ಒಂದು ಸಿಂಪತಿ ಕೂಡ ಇದೆ. ಅವರು ಬಿಗ್ ಬಾಸ್ ಬಂದ್ರೆ ಲಾಸ್ಟ್ ವೀಕ್ ತನಕ ಇರೋದ್ರಲ್ಲಿ ಡೌಟೇ ಇಲ್ಲ. ಸೊ ಇವರಿಬ್ರಿಗೂ ಸಹ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಕೂಡ ಇದ್ದಾರೆ. ಅವರೆಲ್ಲರೂ ವೋಟ್ ಮಾಡಿದ್ರೆ ಇವರಿಬ್ರು ಕೊನೆ ತನಕ ಉಳಿತಾರೆ. ಏನಾಗುತ್ತೆ ನೋಡ್ಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಇವರಿಬ್ರು ಬರ್ತಾರಾ, ಅಥವಾ ಇಬ್ರಲ್ಲಿ ಒಬ್ರು ಬರ್ತಾರಾ, ಅಥವಾ ಇಬ್ರು ಬರೋದಿಲ್ವಾ, ಕಾದ್ ನೋಡ್ಬೇಕು. ನಿಮ್ಗೇನ್ ಅನ್ಸುತ್ತೆ? ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಯಾರ್ಯಾರು ಬರ್ತಾರೆ, ಹಾಗೂ ವರುಣ್ ಹಾಗೂ ವರ್ಷ ಇಬ್ರು ಸಹ ಬರ್ತಾರಾ, ಬರ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ, ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.